ನಮಸ್ಕಾರ ಸ್ನೇಹಿತರೆ, ಸ್ನೇಹ ಲೋಕಕ್ಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಮಹಾಶಿವರಾತ್ರಿಯ ದಿನದಂದು ಶಿವನಿಗೆ ಪ್ರಿಯವಾದ ಬೆಲ್ಲದ ಆರತಿಯನ್ನು ಯಾವ ರೀತಿ ಮಾಡಬೇಕು, ಬೆಲ್ಲದ ದೀಪವನ್ನು ಹಚ್ಚುವ ವಿಧಾನ, ಬೆಲ್ಲದ ಆರತಿ ತಣ್ಣಗಾದ ನಂತರ ಬೆಲ್ಲ ಮತ್ತು ಅಕ್ಕಿಯನ್ನು ಏನು ಮಾಡಬೇಕು, ಯಾವ ಜಾಗದಲ್ಲಿ ಈ ದೀಪವನ್ನು ಹಚ್ಚಬಹುದು, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ. ಸ್ನೇಹಿತರೆ, ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಪ್ಪದೆ ಬೆಲ್ಲೈಕನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಬೆಲ್ಲದ ಆರತಿ ಎಂದರೆ ಶಿವನಿಗೆ ಅತ್ಯಂತ ಪ್ರಿಯವಾದದ್ದು. ಪ್ರತಿ ಸೋಮವಾರದಂದು ಬೆಲ್ಲದ ಆರತಿಯನ್ನು ಮಾಡುವುದರಿಂದ, ಬೆಲ್ಲದ ದೀಪವನ್ನು ಹಚ್ಚುವುದರಿಂದ ನಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತದೆ ಎಂಬ ನಂಬಿಕೆ ಇದೆ. ಸಾಧ್ಯವಾದರೆ ಶಿವನ ಪೂಜೆ ಮಾಡುವವರು, ಶಿವ ಭಕ್ತರು ಪ್ರತಿ ಸೋಮವಾರದಂದು ಶಿವನಿಗೆ ಬೆಲ್ಲದ ಆರತಿಯನ್ನು ಮಾಡಿ ಮನೆಯಲ್ಲಾದರೂ ಈ ಒಂದು ಬೆಲ್ಲದ ಆರತಿಯನ್ನು ಮಾಡಬಹುದು. ಶಿವನ ಫೋಟೋವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡಿ ಈ ಒಂದು ಬೆಲ್ಲದ ಆರತಿಯನ್ನು ಮಾಡಬಹುದು. ಹಾಗೆ ದೇವಸ್ಥಾನದಲ್ಲೂ ಕೂಡ, ಶಿವನ ದೇವಸ್ಥಾನದಲ್ಲೂ ಕೂಡ ಈ ಒಂದು ಬೆಲ್ಲದ ಆರತಿಯನ್ನು ಮಾಡಬಹುದು. ಶಿವರಾತ್ರಿಯ ದಿನದಂದು ಶಿವನ ಭಕ್ತರು ಶಿವಲಿಂಗಕ್ಕೆ ಪೂಜೆ ಮಾಡಿ, ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಿ, ಬಿಲ್ವಪತ್ರೆಯನ್ನು ಅರ್ಪಿಸಿ, ಶಿವನ ಮಂತ್ರವನ್ನು ಪಠಿಸಿ, ದಿನವಿಡೀ ಉಪವಾಸವಿದ್ದು ರಾತ್ರಿ ಇಡೀ ಜಾಗರಣೆ ಇದ್ದು ಶಿವಪೂಜೆಯನ್ನು ಕೈಗೊಳ್ಳುತ್ತಾರೆ. ಈ ಶಿವರಾತ್ರಿಯ ದಿನದಂದು ಶಿವಲಿಂಗಕ್ಕೆ ಅಭಿಷೇಕದ ಜೊತೆಗೆ, ಶಿವಪೂಜೆಯ ಜೊತೆಗೆ ಬೆಲ್ಲದ ಆರತಿಯನ್ನು ಮಾಡುವುದು ಕೂಡ ಉತ್ತಮ. ಬೆಲ್ಲದ ಆರತಿ ಅಥವಾ ಬೆಲ್ಲದ ದೀಪವನ್ನು ಹಚ್ಚುವವರು ಮೊದಲಿಗೆ ಒಂದು ತಾಮ್ರ ಅಥವಾ ಬೆಳ್ಳಿ ಅಥವಾ ಹಿತ್ತಾಳೆಯ ತಟ್ಟೆಯನ್ನು ತೆಗೆದುಕೊಂಡು ಆ ತಟ್ಟೆಗೆ 3 ಇಡಿ ಅಕ್ಕಿಯನ್ನು ಹಾಕಿ ಆ ಅಕ್ಕಿಯನ್ನು ಆ ತಟ್ಟೆಯಲ್ಲಿ ಹರಡಿ, ಮೊದಲಿಗೆ ಅಕ್ಕಿಯಲ್ಲಿ ಶ್ರೀ, ಓಂ ಮತ್ತು ಸ್ವಸ್ತಿಕ್ಕನ್ನು ಬರೆದು, ನಂತರ ಅಕ್ಕಿಗೆ ಅರಿಶಿನ, ಕುಂಕುಮ, ಅಕ್ಷತೆ, ಹೂವನ್ನು ಅರ್ಪಿಸಿ ಆ ಅಕ್ಕಿಯ ಮೇಲೆ ಬೆಲ್ಲದ ಅಚ್ಚನ್ನು ಇಡಬೇಕು. 2 ಬೆಲ್ಲದ ಅಚ್ಚನ್ನು ತೆಗೆದುಕೊಂಡು ಆ 2 ಬೆಲ್ಲದ ಅಚ್ಚನ್ನು ಅಕ್ಕಪಕ್ಕದಲ್ಲಿ ಇಡಿ. ಬೆಲ್ಲದ ಅಚ್ಚನ್ನು ತೆಗೆದುಕೊಳ್ಳುವಾಗ ಬೆಲ್ಲದ ಅಚ್ಚಿನಲ್ಲಿ ಹೋಲ್ ಇರ್ತಕ್ಕಂಥ ಅಂದರೆ ರಂಧ್ರ ಇರ್ತಕ್ಕಂಥ ಬೆಲ್ಲದ ಅಚ್ಚನ್ನು ತೆಗೆದುಕೊಳ್ಳಿ. ಎಲ್ಲ ಅಂಗಡಿಗಳಲ್ಲೂ ಕೂಡ ಈ ಒಂದು ಬೆಲ್ಲದ ಅಚ್ಚು ಸಿಗುತ್ತದೆ. ಅಂತಹ ಬೆಲ್ಲದ ಅಚ್ಚನ್ನು ತೆಗೆದುಕೊಂಡು ಎರಡನ್ನು ಅಕ್ಕಪಕ್ಕದಲ್ಲಿ ಇಟ್ಟು ಆ ಬೆಲ್ಲದ ಅಚ್ಚಿಗೆ ಅರಿಶಿನ, ಕುಂಕುಮವನ್ನು ಇಟ್ಟು ಅಲಂಕಾರ ಮಾಡಿ. ಹಾಗೆ ಬೆಲ್ಲದ ಅಚ್ಚನ್ನು ಅಕ್ಕಿಯ ಮೇಲೆ ಇಡುವ ಮುಂಚೆ ವಿಳೆದೆಲೆಯನ್ನು ಕೆಳಭಾಗದಲ್ಲಿ ಒಂದೊಂದು ವಿಳೆದೆಲೆಯನ್ನು ಇಟ್ಟು ಅದರ ಮೇಲೆ ಬೆಲ್ಲದ ಅಚ್ಚನ್ನು ಇಡಿ. ಏಕೆಂದರೆ ದೀಪವನ್ನು ಹಚ್ಚಿದ ನಂತರ ಬೆಲ್ಲದ ಅಚ್ಚೆಲ್ಲ ಕರಗಿ ಅಕ್ಕಿಯ ಮೇಲೆ ಬಿದ್ದು ಅಕ್ಕಿ ಮತ್ತು ಬೆಲ್ಲವು ಸೇರಿ ಅಂಟಂಟಾಗುತ್ತದೆ. ಆದ್ದರಿಂದ ಒಂದು ವಿಳೆದೆಲೆಯ ಮೇಲೆ ಆ ಒಂದು ಬೆಲ್ಲದ ಅಚ್ಚನ್ನು ಇಟ್ಟು ದೀಪವನ್ನು ಹಚ್ಚಿ, ತುಪ್ಪದ ಬತ್ತಿಯನ್ನು ತೆಗೆದುಕೊಂಡು ತುಪ್ಪದಲ್ಲಿ ಆ ಬತ್ತಿಯನ್ನು ನೆನೆಸಿ ಬೆಲ್ಲದ ಅಚ್ಚಿನ ಒಳಭಾಗದಲ್ಲಿ ಆ ಬತ್ತಿಯನ್ನು ಇಡಿ. 2 ಬತ್ತಿಯನ್ನು, ತುಪ್ಪದ ಬತ್ತಿಯನ್ನು ಹಾಕಬೇಕು. ಈ ಒಂದು ಬೆಲ್ಲದ ಅಚ್ಚಿಗೆ 2 ತುಪ್ಪದ ಬತ್ತಿ, ಇನ್ನೊಂದು ಬೆಲ್ಲದ ಅಚ್ಚಿಗೆ 2 ತುಪ್ಪದ ಬತ್ತಿಯನ್ನು ಇಟ್ಟು ಆ ದೀಪಕ್ಕೆ ಹೂಗಳಿಂದ ಅಲಂಕಾರ ಮಾಡಿ, ನಿಮ್ಮ ಇಷ್ಟಾರ್ಥಗಳನ್ನು ಶಿವನ ಬಳಿ ಹೇಳಿಕೊಳ್ಳುತ್ತಾ ಅಗರಬತ್ತಿಯಿಂದ ಈ ದೀಪವನ್ನು ಹಚ್ಚಿ, ನಿಮ್ಮ ಪ್ರಾರ್ಥನೆ ಮತ್ತು ಸಂಕಲ್ಪವನ್ನು ಹೇಳಿಕೊಳ್ಳುತ್ತಾ ದೀಪವನ್ನು ಹಚ್ಚಿ, ಈ ದೀಪವನ್ನು ಶಿವನ ಮುಂಭಾಗದಲ್ಲಿ ಈ ದೀಪವನ್ನು ಹಚ್ಚಬೇಕು. ಕೊನೆಯಲ್ಲಿ ಪೂಜೆಯೆಲ್ಲ ಮುಗಿದ ನಂತರ ನಿಮ್ಮ 2 ಕೈಯಿಂದ ಆ ದೀಪದ ತಟ್ಟೆಯನ್ನು ಹಿಡಿದುಕೊಂಡು ಶಿವನ ಮಂತ್ರಗಳನ್ನು ಪಠಿಸುತ್ತಾ ಆರತಿ ಮಾಡಿ. ಈ ಬೆಲ್ಲದ ಆರತಿಯನ್ನು ಮನೆಯಲ್ಲಾದರೂ ಮಾಡಬಹುದು ಅಥವಾ ಶಿವನ ದೇವಸ್ಥಾನದಲ್ಲೂ ಕೂಡ ಈ ಬೆಲ್ಲದ ಆರತಿಯನ್ನು ಮಾಡಬಹುದು. ಮನೆಯಲ್ಲಿ ಮಾಡುವವರು ತಟ್ಟೆಯನ್ನು ಉಪಯೋಗಿಸಿ ಅಕ್ಕಿಯನ್ನು ಹರಡಿ ದೀಪವನ್ನು ಹಚ್ಚಿ, ದೇವಸ್ಥಾನದಲ್ಲಿ ಮಾಡುವವರು ಬಾಳೆ ಎಲೆ ಅಥವಾ ಅಡಿಕೆ ಪಟ್ಟೆಯ ತಟ್ಟೆಯನ್ನು ತೆಗೆದುಕೊಂಡು ಆ ತಟ್ಟೆಯಲ್ಲಿ ಈ ದೀಪವನ್ನು ಹಚ್ಚಿ ಆರತಿಯನ್ನು ಮಾಡಬಹುದು. ಇನ್ನು ಈ ದೀಪವನ್ನು ಹಚ್ಚಲು ಬಳಸಿರ್ತಕ್ಕಂಥ ಅಕ್ಕಿ ಮತ್ತು ಬೆಲ್ಲವನ್ನು ಏನು ಮಾಡಬೇಕು ಎಂದರೆ, ಆರತಿಯೆಲ್ಲ ಮಾಡಿದ ನಂತರ ಆ ದೀಪ ತಣ್ಣಗಾದ ನಂತರ ಬೆಲ್ಲ ಮತ್ತು ಅಕ್ಕಿಯಿಂದ ಏನಾದರೂ ಒಂದು ಸಿಹಿ ಪದಾರ್ಥವನ್ನು ಮಾಡಿ, ಪೊಂಗಲನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಅರ್ಪಿಸಿ ಮನೆಯಲ್ಲಿರುವ ಎಲ್ಲರೂ ಕೂಡ ಇದನ್ನು ಪ್ರಸಾದ ರೂಪದಲ್ಲಿ ಸೇವಿಸಬಹುದು. ಇಲ್ಲವಾದಲ್ಲಿ ಇದನ್ನು ಹಸುವಿಗೂ ಕೂಡ ತಿನ್ನಲು ಕೊಡಬಹುದು. ಇನ್ನು ದೇವಸ್ಥಾನದಲ್ಲಿ ಈ ಒಂದು ಬೆಲ್ಲದ ಆರತಿಯನ್ನು ಮಾಡುವವರು, ಅಂಥವರು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಕ್ಕಂಥ ಅರ್ಚಕರಿಗೆ ಈ ಒಂದು ಬೆಲ್ಲ ಮತ್ತು ಅಕ್ಕಿಯನ್ನು ಕೊಡಬೇಕು. ಮಹಾಶಿವರಾತ್ರಿಯ ದಿನದಂದು ಶಿವನ ಪೂಜೆಯ ಜೊತೆ ಈ ಒಂದು ಬೆಲ್ಲದ ಆರತಿ ಅಥವಾ ಬೆಲ್ಲದ ದೀಪವನ್ನು ಹಚ್ಚುವುದರಿಂದ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗಿ ನಿಮ್ಮ ಎಲ್ಲ ಆಸೆಗಳು ಕೈಗೊಳ್ಳುತ್ತವೆ.
ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ KK ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.